ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಂದಿನಿ ಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಈ ಒಂದು ವಿಡಿಯೋದಲ್ಲಿ ಒಂದು ಖುಷಿ ಕೊಡುವಂತಹ ವಿಚಾರನ ನಾನು ಇಲ್ಲಿ ಹೇಳೋದಕ್ಕೆ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ. ಇದು ನನ್ನ ಮೊದಲನೇ ಹೆಜ್ಜೆ ಅಂತಲೇ ಹೇಳ್ಬೋದು. ತುಂಬ ದಿನಗಳಿಂದ ತುಂಬ ಜನ ಕೇಳ್ತಾ ಇದ್ರಿ, ನೀವು ಕೂಡ ಆರಿ ಮೆಟೀರಿಯಲ್ಸ್ನ ಕೊಡಿ ನಮಗೆ, ಹಾಗೆ ಮಷಿನ್ ಎಂಬ್ರಾಯ್ಡ್ರಿಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ನ ಕೊಡಿ, ನಮಗೆ ನಾವಿರುವಂತಹ ಊರಿಂದ ಮೆಟೀರಿಯಲ್ಸ್ ಸಿಗ್ತಾ ಇಲ್ಲ, ಸ್ವಲ್ಪ ಕಷ್ಟ ಆಗ್ತಾ ಇದೆ ನಮಗೆ ಮೆಟೀರಿಯಲ್ಸ್ ಎಲ್ಲ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಕೂಡ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಮೆಟೀರಿಯಲ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಇವಾಗ ಒಂದು ಪುಟ್ಟ ಹೆಜ್ಜೆನ ಇಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಓಕೆ, ನಾನು ಕೂಡ ಮೆಟೀರಿಯಲ್ಸ್ನ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಆರಿ ವರ್ಕ್ಗೆ ಆಗಲಿ ಅಥವಾ ಮಷಿನ್ ಎಂಬ್ರಾಯ್ಡ್ರಿಗೆ ಆಗಲಿ ಬೇಕಾಗಿರುವಂತಹ ಪ್ರತಿಯೊಂದು ಮೆಟೀರಿಯಲ್ಸ್ನ ನಾನು ತಂದು ನಿಮಗೆ ಕೊಡಬೇಕನ್ನೋ ಅದರ ಒಂದು ಹೆಜ್ಜೆಲಿ, ಅಂದರೆ ಒಂದು ಆದಿಲಿ ನಾನು ಇದ್ದೀನಿ ಅಂತ ಹೇಳ್ಬೋದು. ಓಕೆ, ಇವಾಗ ಆಲ್ಮೋಸ್ಟ್ ಮೆಟೀರಿಯಲ್ಸ್ನ ನಾನು ಹಾಕಿದ್ದೀನಿ. ಹಾಗೆ ನನಗೆ ಆರ್ಡರ್ ಕೂಡ ಮಾಡಿದ್ದೀನಿ, ಇನ್ನೊಂದಷ್ಟು ಮೆಟೀರಿಯಲ್ಸ್ ಬರಬೇಕು ನನಗೆ. ಅದು ಕೂಡ ಬಂದ ಮೇಲೆ ನಾನು ಎಲ್ಲದೂ, ಅಂದರೆ ಇವಾಗ ನಿಮ್ಗೆ ಯಾವ ಥರ ನಾವು ತೊಗೊಳ್ಳೋದು ಅಂತ ಹೇಳೋದಾದರೆ, ನೀವು ಜಸ್ಟ್ ಇಲ್ಲಿ ನನ್ನ ನಂಬರ್ ನಿಮಗೆ ಶೋ ಆಗ್ತಾ ಇದೆ ನೋಡ್ಬೋದು. ಮೆಟೀರಿಯಲ್ಸ್ ಡೀಟೇಲ್ಸ್ ಏನಿದೆ ಅದೆಲ್ಲ ನಿಮಗೆ ಆ ನಂಬರಲ್ಲಿ ಸಿಗುತ್ತೆ. ಜಸ್ಟ್ ಏನಂದರೆ ಆ ನಂಬರ್ಗೆ ನೀವು ಒಂದು ಆಯ್ ಅಂತ ಮೆಸೇಜ್ ಹಾಕಿದ್ರೆ ಸಾಕು, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡ್ತೀನಿ. ನಿಮಗೆ ಯಾವ ಮೆಟೀರಿಯಲ್ಸ್ ಬೇಕು ಅದೆಲ್ಲದನ್ನು, ಅಂದರೆ 10 ಗ್ರಾಮ್ ಬೇಕಾ, 20 ಗ್ರಾಮ್ ಬೇಕಾ, 30 ಗ್ರಾಮ್ ಬೇಕಾ, ಈ ರೀತಿ ನಿಮಗೆ ಎಷ್ಟಕ್ಕೆ ಬೇಕು ಆ ರೀತಿಲೆಲ್ಲ ನೀವು ನಿಮಗೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡ್ಬೋದು. ಓಕೆನಾ, ನೋಡ್ತಾ ಇರ್ಬೋದು. ಇದು ಜಸ್ಟ್ ಎಷ್ಟೋ ಜನಕ್ಕೆ ಇದು ಅರ್ಥನೇ ಆಗೋದಿಲ್ಲ, ಇದು ಯಾವ ರೀತಿ ಅಂತ ನೋಡಿ. ಜರಿ ಥ್ರೆಡ್ ಅಂತ ಅನ್ಕೋತೀರಾ, ಇದು ಜರಿ ಥ್ರೆಡ್ನೇ, ಬಟ್ ಮಷಿನ್ ಎಂಬ್ರಾಯ್ಡ್ರಿಗೂ ಕೂಡ ಇದು ಬೇರೆ ಟೈಪಲ್ಲಿ ಬರುತ್ತೆ. ಮಷಿನ್ ಎಂಬ್ರಾಯ್ಡ್ರಿ ನೋಡ್ತಾ ಇರ್ಬೋದು, ಇದು ಜರಿ ಥ್ರೆಡ್ ಇದನ್ನ ಯೂಸ್ ಮಾಡ್ತೀವಿ ನಾವು. ನನ್ನ ಹತ್ರ ಸಿಲ್ವರ್ ಕಲರ್ ಇದೆ, ಹಾಗೆ ಕಾಫರ್ ಕಲರ್ ಇದೆ, ಮತ್ತು ಗೋಲ್ಡ್ ಇದು ಕೂಡ ನಿಮಗೆ ಸಿಗುತ್ತೆ. ನನಗೆ ಲಾಸ್ಟ್ ಟೈಮ್ ಏನಾಯಿತು ಅಂತಂದರೆ, ಪಾಪ ನನ್ನ ಒಂದು 10ನೇ ಕ್ಲಾಸ್ ಸ್ಟೂಡೆಂಟ್ ಫೋನ್ ಮಾಡ್ತಾರೆ, ನಮಗೆ ಮ್ಯಾಮ್ ಜರಿ ಥ್ರೆಡ್ ಬೇಕು ಅಂತ ಹೇಳ್ಬಿಟ್ಟು. ಅವ್ರಿಗೆ ಇರುವಂತಹ ಊರಲ್ಲಿ ಎಲ್ಲಿಯೂ ಸಿಗ್ತಾ ಇರೋದಿಲ್ಲ. ನಾನು ಅವಾಗ ಹೇಳ್ತೀನಿ, ಆನ್ಲೈನಲ್ಲಿ ಎಲ್ಲರೂ ಸರ್ಚ್ ಮಾಡಿ ತೊಗೊಳೋದಿತ್ತು ಅಂದರೆ ತೊಗೊಳಿಪ್ಪ ಅಂತ. ನಾನೇ ಸ್ವತಃ ಹೋಗ್ಬಿಟ್ಟು ಅಮೆಝಾನಲ್ಲಿ ಸರ್ಚ್ ಮಾಡಿದ್ರು ಕೂಡ ಸಖತ್ತು ಅಮೌಂಟ್ನ ಹೇಳ್ತಾರೆ. ಆನ್ಲೈನಲ್ಲೆಲ್ಲ ನಾವು ಹೋಗ್ಬಿಟ್ಟು ಆರಿ ವರ್ಕ್ ಮೆಟೀರಿಯಲ್ಸ್ ಆಗಲಿ, ಮಷಿನ್ ಎಂಬ್ರಾಯ್ಡ್ರಿ ಮೆಟೀರಿಯಲ್ಸ್ ಆಗಲಿ ತೊಗೊಳೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಒಂದೊಂದ್ರ ಬೆಲೆನೇ ತುಂಬ ಇರುತ್ತೆ, ಯಾಕೆ ಕೊಟ್ಟಿರ್ತಾರೆ ಅಂತ ಗೊತ್ತಿಲ್ಲ ನನಗೆ. ಹಾಗಾಗಿ ನಾನು ಅಂದ್ಕೊಂಡೆ, ಇಲ್ಲ ನಾನು ತಂದು ಕೊಡಬೇಕು, ಎಷ್ಟು ಕಷ್ಟ ಆಗುತ್ತಲ್ವ ಅವ್ಗಳಿಗೆ ಪಾಪ ಒಂದೊಂದು ಮೆಟೀರಿಯಲ್ಸ್ ತೊಗೋಬೇಕು ಅಂದ್ರೂ ಕೂಡ ಅನ್ನೋ ರೀಸನ್ಗೆ ನಾನು ಮೆಟೀರಿಯಲ್ಸ್ನ ಕೊಡೋಣ ಅಂತ ಹೇಳಿ ನನ್ನ ಒಂದು ಮೊದಲನೇ ಹೆಜ್ಜೆನ ಇಟ್ಟಿದ್ದೀನಿ, ಶುರು ಮಾಡಿದ್ದೀನಿ. ನನ್ನ ಈ ಒಂದು ಆದಿಗೆ ನೀವು ಕೂಡ ಕೈ ಜೋಡಿಸಿ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು. ಇದು ಮಷಿನ್ ಎಂಬ್ರಾಯ್ಡ್ರಿಗೆ, ಇದು ನೋಡ್ತಾ ಇದ್ದೀರಲ್ಲ, ಇದು ಸೇಮ್ ಕಾಣಿಸುತ್ತೆ ನಿಮಗೆ, ಬಟ್ ಥ್ರೆಡ್ ದಪ್ಪ ಇರುತ್ತೆ. ಇದನ್ನು ನಾವು ಆರಿ ವರ್ಕ್ಗೆ ಅಂತ ಯೂಸ್ ಮಾಡ್ತೀವಿ. ಇದರಲ್ಲೂ ಕೂಡ ಕಲರ್ ಬರುತ್ತೆ. ಇದರಲ್ಲಿ ನಾವು ಆರಿ ವರ್ಕ್ ಮಾಡೋದ್ರಿಂದ ಸಖತ್ತಾಗಿ ಕಾಣಿಸುತ್ತೆ. ಅಂದರೆ ಪ್ರಾಡಕ್ಟ್ಗಳು ಬಂದು ನಾನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಂತಂದರೆ ಕ್ವಾಲಿಟಿ ವೈಸಲ್ಲಿ. ಓಕೆ, ಇವಾಗ ನೀವು ಅನ್ಕೋಬೋದು, ಈ ಒಂದು ಪ್ರಾಡಕ್ಟ್ ಕ್ವಾಲಿಟಿ ವೈಸ್ ಏನಿದೆ ಅದರಲ್ಲಿ ಎಲ್ಲಿಯೂ ಕೂಡ ನಾನು ಕಾಂಪ್ರಮೈಸ್ ಆಗಿಲ್ಲ. ಚೆನ್ನಾಗಿರೋ ಅಂಥ ಪ್ರಾಡಕ್ಟೇ ಬೇಕು. ಯಾಕಂದರೆ ನಾನು ಕೂಡ ವರ್ಕ್ ಮಾಡ್ತೀನಿ, ಆರಿ ವರ್ಕ್ ಮಾಡ್ತೀನಿ, ನಿಮಗೂ ಎಲ್ರಿಗೂ ಗೊತ್ತು. ಆರಿ ವರ್ಕ್ ಮಾಡಿ ಕೊಡ್ತೀವಿ ನಾವು. ಒಂದು ಬ್ಲೌಸ್ ಅಂತ ಏನು ಅಷ್ಟು ಬಂಡವಾಳ ಹಾಕಿರ್ತಾರೆ, 5,000 10,000 15,000 ಈಗೆಲ್ಲ ಬಂಡವಾಳ ಹಾಕಿರ್ತಾರೆ ಕಸ್ಟಮರು. ಅದು ಮೆಟೀರಿಯಲ್ಸ್ ಏನಾದ್ರು ಡಲ್ ಆಯಿತು ಅಂದರೆ, ಬ್ಲ್ಯಾಕ್ ಆಯಿತು ಅಂದರೆ ರಿಯಲಿ ಅವ್ರಿಗೆ ಕೂಡ ಸಖತ್ ಬೇಜಾರಾಗುತ್ತೆ. ಹಾಗಾಗಿ ನಾನು ಕೂಡ ವರ್ಕ್ ಮಾಡೋದ್ರಿಂದ ಒಳ್ಳೆ ಪ್ರಾಡಕ್ಟ್ಗಳೇ ನಾನು ತಂದಿದ್ದೀನಿ. ನಿಮಗೆ ಒಂದು ರೌಂಡ್ ಬೀಡ್ ಆಗ್ಬೋದು, ಶುಗರ್ ಬೀಡ್ಸ್ ಆಗ್ಬೋದು. ಶುಗರ್ ಬೀಡ್ಸಲ್ಲಿ 2 ಟೈಪಲ್ಲಿ ಹಾಕಿದ್ದೀನಿ ನಾನು. ಓಕೆ, ಶುಗರ್ ಬೀಡಲ್ಲಿ ನಾನು 2 ವಿಧದಲ್ಲಿ ಕೂಡ ಹಾಕಿದ್ದೀನಿ, ಅದರಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ನಾನು ಒಂದು ಹ್ಯಾಂಟಿಕ್ ಕಲರ್ನಲ್ಲಿ ಹಾಕಿದ್ದೀನಿ, ಹಾಗೆ ಒಂದು ಕಾಫರ್ ಕಲರ್ನಲ್ಲಿ ಕೂಡ ಹಾಕಿದ್ದೀನಿ. ಕಾಫರ್ ಕಲರ್ ಬಂದ್ಬಿಟ್ಟು ಹೈ ಕ್ವಾಲಿಟಿ ಇದೆ. ನಾರ್ಮಲ್ ಅಂದರೆ ಬೇಸಿಕ್ ಶುಗರ್ ಬೀಡ್ ಏನಿದೆ ಅದನ್ನು ನಾನು ಹಾಕೊಂಡಿದ್ದೀನಿ. ಅದನ್ನೇ ನಾನು ಯಾವಾಗೂ ಜಾಸ್ತಿ ಯೂಸ್ ಮಾಡೋದು. ತುಂಬಾ ಚೆನ್ನಾಗಿದೆ. ಅದೇ ಹೇಳಿದಲ್ಲ ಅವಾಗೇನೆ, ನಿಮಗೆ ಯಾವುದೇ ರೀತಿ ಪ್ರಾಡಕ್ಟ್ ಮೇಲೆ ಡೌಟೇ ಬೇಡ. ತುಂಬ ಚೆನ್ನಾಗಿರುವಂತಹ ಕ್ವಾಲಿಟಿ, ಅಂದರೆ ನಾನು ವರ್ಕ್ ಮಾಡೋದ್ರಿಂದ ನಮ್ಮ ಬ್ಲೌಸ್ಗಳಿಗೂ ಕೂಡ ನಾವು ವರ್ಕ್ ಮಾಡ್ಕೊತಾ ಇರ್ತೀವಿ. ಅದೇ ಮೆಟೀರಿಯಲ್ಸ್ನ ಎತ್ಕೊಂಡು ಚೆನ್ನಾಗಿರಬೇಕು, ಎಲ್ಲಿಯೂ ಕೂಡ ನಮಗೆ ಬೇಜಾರಾಗಬಾರ್ದು ಅನ್ನೋ ಒಂದು ರೀಸನ್ಗೆ ನಾನು ಒಳ್ಳೆ ಪ್ರಾಡಕ್ಟ್ಗಳನ್ನ ಹಾಕಿದ್ದೀನಿ. ನಿಮಗೆ ಇನ್ನೂ ಸಾಕಷ್ಟು ಪ್ರಾಡಕ್ಟ್ಗಳನ್ನ ತರಬೇಕು, ನಾನು ಎಲ್ಲೆಲ್ಲಿ ಸಿಗೋದಿಲ್ಲ ಅಂತ ಅಂದ್ಕೊಳ್ತೀವೋ ಅದೆಲ್ಲ ನನ್ನ ಹತ್ರ ಸಿಗಬೇಕು ಅನ್ನೋ ಒಂದು ಆಸೆ ನನಗಿದೆ. ಖಂಡಿತ ನಿಮ್ಮ ಸಪೋರ್ಟ್ ಹೀಗೆ ಇರುತ್ತೆ ಅಂತ ಬಯಸ್ತೀನಿ. ನಿಮಗೆ ಶುಗರ್ ಬೀಡ್ಸಲ್ಲೇ ಕಲರ್ ಇದೆ. ಗ್ಲಾಸ್ ಬೀಡ್ಸ್ ಸಿಗುತ್ತೆ ನಿಮಗೆ. ಶುಗರ್ ಬೀಡ್ಸ್ ಕಾಫರಲ್ಲಿ, ಸಿಲ್ವರಲ್ಲಿ, ಗೋಲ್ಡಲ್ಲಿ, ಗ್ರೀನ್, ಪಿಂಕ್ ಎಲ್ಲ ಕಲರಲ್ಲೂ ಕೂಡ ನಿಮಗೆ ಅವೈಲೇಬಲ್ ಇದೆ. ಹಾಗೆ ನಿಮಗೆ ಜರಿ ಥ್ರೆಡ್ ಬೇಕಾದ್ರೆ ಸಿಗುತ್ತೆ, ಜರ್ದೋಸಿ ಸಿಗುತ್ತೆ, ನಿಮಗೆ ಸೀಕ್ವೆನ್ಸ್ಗಳು ಸಿಗುತ್ತೆ, ನಿಮಗೆ ಹಾಫ್ ಬೀಡ್ಗಳು ಸಿಗುತ್ತೆ, ರೌಂಡ್ ಬೀಡ್ ಸಿಗುತ್ತೆ, 2mm 3mm 4mm ಈ ರೀತಿ ಎಲ್ಲ ಸಿಗ್ತಾ ಹೋಗುತ್ತೆ ನಿಮಗೆ. ಹಾಗೆ ನಿಮಗೆ ಒಂದು ರೈಸ್ ಬೀಡ್ ಸಿಗುತ್ತೆ, ನಿಮಗೆ ಡ್ರಾಪ್ ಬೀಡ್ ಸಿಗುತ್ತೆ, ನಿಮಗೆ ಎಲ್ಲ ರೀತಿ ಬೀಡ್ಸ್ಗಳನ್ನ ಆಲ್ಮೋಸ್ಟ್ ಹಾಕಿದ್ದೀನಿ ನಾನು. ಮಿರರ್ ವರ್ಕ್ ಮಾಡೋದಕ್ಕೆ ಮಿರರ್ಗಳು ಕೂಡ ಸಿಗುತ್ತೆ. ಪಾಪ ನನ್ನ ಸ್ಟೂಡೆಂಟ್ಗಳು ಎಷ್ಟೋ ಜನಕ್ಕೆ ಮಿರರೇ ಸಿಗ್ತಾ ಇರಲಿಲ್ಲ, ಮ್ಯಾಮ್ ನಾನು ದೂರ ಹೋಗ್ತಾ ಇರಬೇಕು, ಸ್ವಲ್ಪ ಟೈಮ್ ಕೊಡಿ, ಈಗೆಲ್ಲ ಕೇಳ್ತಾ ಇದ್ರು, ಮಿರರೇ ಸಿಗ್ತಾ ಇರಲಿಲ್ಲ. ಕುಂದನ್ಸ್ಗಳು ಕೂಡ ನನ್ನ ಹತ್ರ ಸಿಗುತ್ತೆ. ವೆರೈಟಿ ಆಫ್ ಕುಂದನ್ಸ್ನ ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಒಂದಷ್ಟು ಕುಂದನ್ಸ್ಗಳು ಕೂಡ ಬಂದಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಈ ರೀತಿ ಶೇಪಲ್ಲೆಲ್ಲ ಕುಂದನ್ ಸಿಗುತ್ತೆ. ಕೆಲವು ಟೈಮ್ ನಾವು ಈ ಶೇಪ್ನ ಹುಡುಕಿದಾಗ ನನಗೆ ಸಿಗೋದಿಲ್ಲ. ಮತ್ತು ನಮಗೆ ಏನು ಪ್ರಾಬ್ಲಮ್ ಅಪ್ಪ ಅಂತಂದರೆ, ಈ ನೀಡಲ್ಲೇ ಸಖತ್ ಪ್ರಾಬ್ಲಮ್ ಗೈಸ್.
ಆ ನೀಡಲ್ದು ಎಷ್ಟು ಪ್ರಾಬ್ಲಮ್ ಕೊಡುತ್ತೆ ಆರಿ ವರ್ಕ್ ಮಾಡೋರಿಗೆ ಅಂದರೆ ಪಾಪ ನೀಡಲ್ ಕರೆಕ್ಟಾಗಿರ್ಬೇಕು. ಮೇಯ್ನ್ ನೀಡಲ್ ಕರೆಕ್ಟಾಗಿತ್ತು ಅಂದರೆ ಎಷ್ಟು ಸ್ಪೀಡಾಗಿ ಬೇಕಿದ್ರು ಆರಾಮಾಗಿ ನಾವು ತೊಗೊಂಡು ಹೋಗ್ಬೋದು. ನಾನು ಮೆಟೀರಿಯಲ್ಸ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನೀಡಲ್ಸ್ ಬಗ್ಗೆ ಸಖತ್ ಯೋಚನೆ ಮಾಡಿದೆ. ಯಾಕೆಂದರೆ ನಾನು ಕೂಡ ಒಬ್ಬಳು ಆರಿ ವರ್ಕ್ನ ಮಾಡೋಳಾಗಿದ್ಕೊಂಡು ನೀಡಲ್ ಬಗ್ಗೆ ನಾನು ಕರೆಕ್ಟಾಗಿ ಯೋಚನೆ ಮಾಡಲಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತಲ್ವ. ಎಷ್ಟೋ ಸಲ ನನಗೆ ನೀಡಲ್ಸ್ ಇದ್ದಿರೋ ಸಾಕಷ್ಟು ಓದಾಟ ಮಾಡಿದ್ದೀನಿ. ಅಂದರೆ ನನ್ನ ಒಂದು ಆಫ್ಲೈನ್ ಕ್ಲಾಸ್ ಏನು ನಡೆಯುತ್ತೆ ಆ ಸ್ಟೂಡೆಂಟ್ಗಳಿಗೇನೆ ನನಗೆ ನೀಡಲ್ಸ್ನ ಹೊಲ್ಸೋದಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ನಂಗೆ ಕರೆಕ್ಟ್ ನೀಡಲ್ ಸಿಗ್ತಾನೆ ಇರಲಿಲ್ಲ. ಎಲ್ಲೋ ಎಷ್ಟೋ ವರ್ಷಗಳ ಮುಂಚೆ ತಂದು ಇಟ್ಟಿರುವಂತಹ ನೀಡಲಲ್ಲಿ ಎಲ್ಲ ಆಯ್ಕೆ ಮಾಡಿ ಬಿಟ್ಟೋಗಿರುವಂತಹ ನೀಡಲ್ಗಳನ್ನ ನಾವು ಆಯ್ಕೆ ಮಾಡ್ಕೊಂಡು ಬರಬೇಕಿತ್ತು ಅವ್ರು ಹೇಳ್ದಷ್ಟು ದುಡ್ಡ ಕೊಟ್ಟು. ಅದೊಂದು ಸಖತ್ ಬೇಜಾರಿತ್ತು ನನಗೆ. ಬಟ್ ನೀಡಲ್ಸ್ ಬಗ್ಗೆ ಇಲ್ಲಿ ಕಾಂಪ್ರಮೈಸೇ ಇಲ್ಲ. ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ನೀಡಲ್ಸ್. ನಮಗೆ ಎರಡೇ ನೀಡಲ್ಸ್ ಇದ್ದರೆ ಸಾಕು ಗೈಸ್. ಆ ರೀತಿ ನಾನು ಆಯ್ಕೆನ ಮಾಡ್ಕೊಂಡು ಬಂದಿದ್ದೀನಿ. ಈ ನೀಡಲ್ಸ್ ನೋಡ್ಬೋದು. ಇವಾಗ ವುಡನ್ ನೀಡಲ್ಸ್ ಎಲ್ಲ ನಾವು ತೊಗೊಂಡು ಯೂಸ್ ಮಾಡ್ತಾ ಇದ್ವಿ. ವುಡನ್ ನೀಡಲ್ಸ್ ಏನಾಗುತ್ತೆ ಅಂತಂದರೆ ಆ ವುಡನ್ ಏನು ಈ ಬ್ಯಾಕಲ್ಲಿ ಕೊಟ್ಟಿರ್ತಾರೆ ಅದು ಓಪನ್ ಆಗಿಬಿಡುತ್ತೆ. ಅಂದರೆ ನೀಡಲ್ ವುಡನ್ ಬೇರೆ ಬೇರೆ ಆಗಿಬಿಡುತ್ತೆ. ಅದರಿಂದ ನಾವು ಜರ್ದೋಸಿ ವರ್ಕ್ನ ಮಾಡ್ತೀವಿ ಮತ್ತು ಅದರಿಂದಲೇ ಬೀಡ್ ವರ್ಕ್ ಕೂಡ ಮಾಡ್ತಾ ಇರ್ತೀವಿ. ಅದು ಸ್ಪೀಡಾಗಿ ಮಾಡ್ಬೋದು ಅನ್ನೋ ರೀಸನ್ಗೆ ಅದನ್ನೇ ತೊಗೊಳ್ತೀವಿ. ಸ್ವಲ್ಪ ರಫ್ ಆ್ಯಂಡ್ ಟಫ್. ಇವಾಗ ನಾವು ಸ್ಪೀಡಾಗಿ ವರ್ಕ್ ಮಾಡಬೇಕಾಗಿರುತ್ತೆ, ಬೇಗ ಬ್ಲೌಸ್ನ ನಾವು ರೆಡಿ ಮಾಡಬೇಕಾಗಿರುತ್ತೆ, ಸ್ಪೀಡಾಗಿ ಕೆಲಸ ಮಾಡ್ತಿರ್ತೀವಿ. ಬಟ್ ಎಷ್ಟೋ ವುಡನ್ಗಳು ಅದು ವುಡನ್ ಬೇರೆ ಬೇರೆ ಆಗಿ ರಿಯಲಿ ಬೇಜಾರಾಗುತ್ತೆ. ತುಂಬ ಸ್ಟೂಡೆಂಟ್ಗಳಿಗೂ ಅದೇ ರೀತಿ ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ಈ ನೀಡಲ್ ಏನಿದೆ ಸಖತ್ ಅಂದರೆ ಸಖತ್ ಚೆನ್ನಾಗಿದೆ ಗೈಸ್. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೀಡಲ್ಸ್ ಅಂತಂದರೆ. ನೀಡಲ್ಸ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂದರೆ ನಂಗೆ ರಿಯಲಿ ಖುಷಿ ಆಯಿತು ಈ ನೀಡಲ್ನ ನಾನು ಹುಡುಕಿ ತಗೊಂಡು ಬಂದಿದ್ದಕ್ಕೆ. ಈ ಒಂದು ನೀಡಲ್ ಏನಿದೆ ಇದರಿಂದನೇ ನಾವು ಜರ್ದೋಸಿ ವರ್ಕ್ನ ಹಾಕ್ಬೋದು ಮತ್ತು ಬೀಡ್ ವರ್ಕ್ನ ಹಾಕ್ಬೋದು. ಎಲ್ಲಿಯೂ ನಿಮ್ಗೆ ಕಟ್ಟಾಗುತ್ತೆ ಅನ್ನೋ ಒಂದು ಟೆನ್ಷನೇ ಇಲ್ಲ. ಐರನ್ ನೀಡಲ್ ಸೇಮ್ ಹೇಗಿದೆ ಕೊಕ್ಕು ಅಂದರೆ ಎಷ್ಟು ನೀಟಾಗಿ ನಾವು ಥ್ರೆಡ್ನ ತೆಗಿಬೋದು ಆಚೆಗೆ ಅಂದರೆ ಆರಾಮಾಗಿ ತೆಗಿಬೋದು. ನನಗೆ ನೀಡಲ್ನ ಹುಡುಕಿ ಅಲ್ಲಿ ಓಕೆ ಒಂಥರ ಖುಷಿ ಆಯಿತು. ಬಟ್ ಡೌಟ್ ಇರುತ್ತಲ್ಲ, ಮನೆಗೆ ತಂದು ನಾನು ವರ್ಕ್ ಮಾಡಿದಾಗ ವಾವ್ ಅಂತ ಅನ್ನಿಸ್ತು. ರಿಸಲ್ಟ್ ನಂಗೆ ಖುಷಿ ಆಯಿತು. ಎಲ್ಲಿಯೂ ಕೂಡ ಬಟ್ಟೆನ ಹಿಡ್ಕೊಳ್ಳೋದಿಲ್ಲ, ಅಷ್ಟು ಥರ ನೀಟಾಗಿ ನಮಗೆ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ನೀಡಲು ನನಗೆ ಖುಷಿ ಆಯಿತು. ನನಗೆ ಮೇಯ್ನಾಗಿ ಬೇಕಿತ್ತು ನೀಡಲು. ಬಟ್ ನನ್ನ ಈ ರೀತಿ ನೀಡಲ್ನ ಹುಡಿಕೊಂಡು ತಂದಿರೋದು ನಂಗೆ ರಿಯಲಿ ಖುಷಿ ಆಯಿತು. ಯಾಕೆಂದರೆ ನಾವಿರುವಂತಹ ಪ್ಲೇಸ್ಗಳಲ್ಲೆಲ್ಲ ನೀಡಲ್ ಕರೆಕ್ಟಾಗಿ ನಮ್ಗೆ ಸಿಗೋದಿಲ್ಲ. ನಾನು ಅವಾಗಲೇ ಹೇಳಿದ್ನಲ್ಲ, ಆಯ್ಕೆ ಮಾಡಿ ಬೇಡ ಅಂತ ಬಿಟ್ಟೋಗಿರೋದನ್ನ ನಾವು ಎತ್ಕೊಂಡು ಬರಬೇಕಂತ. ಹಾಗಾಗಿ ಇದು ಬಂದು ಅದೇ ಇವಾಗ ನಾವು ಜರ್ದೋಸಿಗೆ ಅಂತ ಬೇರೆ ನೀಡಲ್ ತಗೊಳ್ತಾ ಇದ್ವಿ ಮತ್ತು ಬೀಡ್ ವರ್ಕ್ಗೆ ಅಂತ ಬೇರೆ ನೀಡಲ್ನ ತಗೊಳ್ತಾ ಇದ್ವಿ. ಬಟ್ ಇದೊಂದೇ ನೀಡಲ್ ಇದ್ದರೆ ಸಾಕು ಗೈಸ್. ನಾವು ಜರ್ದೋಸಿ ಮತ್ತು ಬೀಡ್ ವರ್ಕ್ ಎಲ್ಲದನ್ನೂ ಇದೊಂದೇ ನೀಡಲ್ ಮಾಡ್ಬೋದು. ಬಟ್ ನಗ್ಗೋಗುತ್ತೆ ನೋಡಿ. ಇಲ್ಲಿ ತುಂಬ ತಿನ್ನಿಲ್ಲ, ಸಖತ್ ತಿಕ್ಕಾಗಿದೆ, ಸಣ್ಣಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಬೀಡನ್ನ ಆರಾಮಾಗಿ ನಾವು ಎತ್ಕೊಳ್ಬೋದು. ಜರ್ದೋಸಿ ಕೂಡ ಇದ್ರಲ್ಲಿ ಹಾಕ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀಡಲ್ ಇದು. ನಗೋಗುತ್ತೆ ಅಥವಾ ಸೊಟ್ಟಾಗುತ್ತೆ ಅಥವಾ ವುಡನ್ ಬೇರೆ ಆಗುತ್ತೆ, ಯಾವುದೇ ಟೆನ್ಷನ್ ಇಲ್ಲ. ತುಂಬ ಚೆನ್ನಾಗಿ ವರ್ಕ್ ಮಾಡ್ಬೋದು. ಇದು ಬಂದು ಥ್ರೆಡ್ ನೀಡಲ್. ಇದು ಥ್ರೆಡ್ ವರ್ಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇರುವಂತಹ ನೀಡಲ್ ಇದು ಅಷ್ಟೇ. ಆ ಕೊಕ್ಕನ್ನ ನೋಡ್ಬೋದು ನೀವು. ನಾವು ಯಾವಾಗಲೂ ಅಷ್ಟೇ ನೀಡಲ್ಗಳನ್ನ ನಾವು ಕರೆಕ್ಟಾಗಿ ನೋಡ್ಕೊಂಡು ತಗೋಬೇಕಾಗುತ್ತೆ. ನಾವು ಸುಮ್ಮನೆ ನೀಡಲ್ಗಳನ್ನ ಪದೇ ನಕ್ಕೊಂಡು ಪದೇ ಬಂಡವಾಳ ಹಾಕೋದಕ್ಕಿಂತ ನಮಗೆ ಕೈ ಸೆಟ್ ಆಗಿಬಿಟ್ಟಿರುತ್ತೆ ಒಂದು ನೀಡಲ್ಗೆ. ಮತ್ತು ಇನ್ನೊಂದು ಹೊಸ ನೀಡಲ್ ತಂದರೆ ಅದನ್ನ ಪಳಗಿಸ್ಬೇಕಾಗುತ್ತೆ. ಓಕೆನಾ, ನೀವು ಅನ್ಕೋಬೋದು ಈ ನೀಡಲ್ನ ಪಳಗಿಸ್ಬೇಕಂತ. ಹೌದು, ಈ ನೀಡಲ್ಗಳನ್ನ ಕೂಡ ನಾವು ಪಳಗಿಸ್ಬೇಕಾಗುತ್ತೆ. ಈ ನೋಡ್ಬೋದು ಈ ನೀಡಲ್ ತುಂಬ ಚೆನ್ನಾಗಿದೆ. ಈ ನೀಡಲ್ ಕೂಡ ಇದು ಥ್ರೆಡ್ ನೀಡಲ್. ಇದು ಕೂಡ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಆರಾಮಾಗಿ ವರ್ಕ್ನ ಮಾಡ್ಬೋದು ನಾವು ಥ್ರೆಡ್ ನೀಡಲಲ್ಲಿ. ಮೇಯ್ನ್ ನಿಮಗೆ ಆರಿ ವರ್ಕ್ ಮಾಡ್ತೀವಿ ಅಂತಂದರೆ ನೀಡಲ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ನೀಡಲ್ ಕರೆಕ್ಟಾಗಿತ್ತು ಅಂದರೆ ಯಾವುದೇ ಪ್ರಾಬ್ಲಮ್ ಇಲ್ದಿರ ನಾವು ವರ್ಕ್ನ ಮಾಡ್ಕೊಳ್ಬೋದು. ಓಕೆ, ನೋಡಿದ್ರಲ್ಲ. ಅಂದರೆ ತುಂಬ ಜನಕ್ಕೆ ನೀಡಲ್ಸ್ದೇ ಪ್ರಾಬ್ಲಮ್ ಇತ್ತು. ನಾನು ಅಂದ್ಕೊಂಡ ಮಟ್ಟಿಗೆ ಸಖತ್ ಜನಕ್ಕೆ ನೀಡಲ್ ಪ್ರಾಬ್ಲಮ್ ಇತ್ತು. ನನ್ನನ್ನು ಕೂಡ ಸೇರಿಸಿ ನಾನು ಒಂದ್ಸಲ ಮೈಸೂರಿಗೆ ಹೋದಾಗ ಒಂದಷ್ಟು ನೀಡಲ್ಗಳನ್ನ ತೊಗೊಂಡು ಬಂದಿದ್ದೆ. ಆವಾಗ ಓಕೆ, ಒಂದೇನಾದರೂ ಎಮರ್ಜೆನ್ಸಿಗೆ 2 ನೀಡಲನ್ನು ನಕ್ಕೊಂಡ್ವಿ ಅಂದರೆ ನೀಡಲ್ ಇಲ್ಲ ಅಂದರೆ ಅಷ್ಟು ದೂರ ಹೋಗಬೇಕಾಗುತ್ತೆ. ನಂಗೆ ಚನ್ನಪಟ್ಟಣದಲ್ಲಿ ರಿಯಲಿ ನೀಡಲ್ ಸಿಗ್ತಾ ಇರಲಿಲ್ಲ. ಎಷ್ಟೋ ಜನ ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗೂ ಕೂಡ ನೀಡಲ್ ಸಿಗ್ತಾ ಇರಲಿಲ್ಲ. ಅವರು ಕೂಡ ಸಖತ್ ಬೇಜಾರು ಮಾಡ್ಕೋತಾ ಇದ್ರು. ಬಟ್ ನೋಡ್ತಾ ಇದ್ದೀರಲ್ಲ, ನೀಡಲ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಆ ನೀಡಲ್ಸ್ದು ಕೂಡ ನಿಮ್ಗೆ ಯಾವುದೇ ಟೆನ್ಷನ್ ಇಲ್ದಿರ ನನ್ನ ಹತ್ರ ನೀಡಲ್ಸ್ ತೊಗೊಂಡು ನೀವು ಆರಾಮಾಗಿ ವರ್ಕ್ನ ಮಾಡ್ಬೋದು. ಓಕೆ, ಹೀಗೆ ಒಂದಷ್ಟು ಮೆಟೀರಿಯಲ್ಸ್ನ ಹಾಕಿದ್ದೀನಿ ನಿಮಗೆ. ಜರ್ದೋಸಿ ಆಗಲಿ, ಆವಾಗ ಹೇಳ್ದಂಗೆ ಕುಂದನ್ಸ್ಗಳಾಗಲಿ, ಆಫ್ ಬೀಡ್ ಆಗಲಿ, ನಿಮಗೆ ಶುಗರ್ ಬೀಡ್ಸ್ ಆಗಲಿ, ಗ್ಲಾಸ್ ಬೀಡ್ಸ್ ಆಗಲಿ, ಎಲ್ಲ ಥರದ ಬೀಡ್ಸ್ಗಳು, ಎಲ್ಲ ಥರದ ಜರಿ ಥ್ರೆಡ್ಗಳು ಎಲ್ಲದನ್ನು ಕೂಡ ತೊಗೊಂಡು ಬಂದಿದ್ದೀನಿ. ನೋಡೋಣ ಮುಂದೆ. ಇಲ್ಲಿ ಇನ್ನೂ ಒಂದಷ್ಟು ಓಪನ್ ಮಾಡಬೇಕು. ಇವತ್ತು ಕೂಡ ಓಪನ್ ಮಾಡಿ ಎಲ್ಲ ಸೆಟ್ ಮಾಡಬೇಕು. ಇನ್ನೂ ಸೆಟ್ ಮಾಡಿಲ್ಲ. ಒಂದಷ್ಟು ಇನ್ನೂ ಸಾಕಷ್ಟು ಕೆಲಸಗಳು ಹಾಗೆ ಇದ್ದಾವೆ. ಹಾಗೆ ನನ್ನ ಹತ್ರ ಕೂಡ ಒಂದಷ್ಟು ಮೆಟೀರಿಯಲ್ ಸಿಗುತ್ತೆ ಅನ್ನೋ ಒಂದನ್ನು ವಿಚಾರನ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅನ್ನೋ ಒಂದು ರೀಸನ್ಗೆ ಈ ಒಂದು ವಿಡಿಯೋನ ಮಾಡಿದೆ. ನೋಡಿದ್ರಲ್ಲ, ಇವಾಗ ನನ್ನ ಹತ್ರ ಅದೇ ನಾನು ಆವಾಗಲೇ ಹೇಳಿದಂಗೆ ಇನ್ನಷ್ಟು ಮೆಟೀರಿಯಲ್ಸ್ ಬರಬೇಕು. ನಿಮಗೆ ಯಾವ್ಯಾವ ಮೆಟೀರಿಯಲ್ಸ್ ಬೇಕು ಖಂಡಿತ ನನ್ನ ಹತ್ರ ಸಿಗುತ್ತೆ. ನನ್ನ ಒಂದು ನಂಬರ್ನ ಸೇವ್ ಮಾಡ್ಕೊಳ್ಳಿ. ನೀವು ಸೇವ್ ಮಾಡ್ಕೊಂಡು ಅದಕ್ಕೆ ಒಂದು ಆಯ್ ಅಂತ ಮೆಸೇಜ್ ಹಾಕಿದ್ರೆ ಸಾಕು, ನಿಮಗೆ ಒಂದು ಮೆಟೀರಿಯಲ್ಸ್ ಡೀಟೇಲ್ಸ್ ಏನಿದೆ ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಓಕೆನಾ? ಓಕೆ, ಒಂದು ನಂಬಿಕೆ ಇಟ್ಟು ಜೆನ್ಯೂನ್
ಆ ಒಂದು ಪ್ರಾಡಕ್ಟ್ಗಳು ನನ್ನ ಹತ್ರ ಇದ್ದಾವೆ. ನೀವು ನಂಬಿಕೆ ಇಟ್ಟು ಪ್ರಾಡಕ್ಟ್ಗಳನ್ನ ನನ್ನ ಹತ್ರ ತೊಗೋಬೋದು, ಪರ್ಚೇಸ್ ಮಾಡ್ಬೋದು. ಓಕೆ, ಈಗ ಅಂತ ಹೇಳ್ತಾ ಈ ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ಆನ್ಲೈನ್ ಕ್ಲಾಸ್ಗೆ ಸೇರ್ಕೋಬೇಕು, ಮಷೀನ್ ಎಂಬ್ರಾಯ್ಡ್ರಿಗಾಗಲಿ ಆರಿ ವರ್ಕ್ಗಾಗಲಿ ಸೇರ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಇದೇ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನನ್ನ ಹತ್ರ ಸೇರ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು, ಟೇಕ್ ಕೇರ್, ಬೈ ಬಾಯ್.